ಸಿನಿಮಾ ಬಿಗ್ಗೆಸ್ಟ್ ಟೀಚರ್. ಮನೆಯ ಹಿರಿಮಗನ ಜವಾಬ್ದಾರಿಗಳೇನು. ಈಗ ನಾವು ರಾಜ್ಕುಮಾರ್ ಸಿನಿಮಾಗಳನ್ನು, ವಿಷ್ಣುವರ್ಧನ್ ಸಿನಿಮಾಗಳನ್ನ ನೀವು ನೋಡ್ಬೋದು. ಕರ್ಣಮ್ಮ ಇರ್ಬೋದು, ಬಂಗಾರದ ಮನುಷ್ಯ ಇರ್ಬೋದು. ಜವಾಬ್ದಾರಿಗಳು ಏನು ಅನ್ನೋದನ್ನು ನಮಗೆ ಪಾಠಕ್ಕಿಂತ ಹೆಚ್ಚಾಗಿ ಕಲಿಸ್ಕೊಟ್ಟದೆ ಸಿನಿಮಾ. ಹೆಣ್ಮಕ್ಳನ್ನ ಯಾವ ಥರ ಗೌರವಿಸ್ಬೇಕು, ಹೆಂಡತಿನ ಯಾವ ಥರ ಗೌರವಿಸ್ಬೇಕು, ಅಮ್ಮನಿಗೆ ಯಾವ ಥರ ಗೌರವ ಕೊಡಬೇಕು, ತಂಗಿಯರಿಗೆ ಅಕ್ಕಂದಿರಿಗೆ ಯಾವ ಥರ ಗೌರವ ಕೊಡಬೇಕು ಅಂತ ಅವ್ರಿಗೆ ಹೇಗೆ ಮದುವೆ ಮಾಡಬೇಕು, ಇವೆಲ್ಲ ನಾನು ಕಲಿತದ್ದೇ ಸಿನಿಮಾಗಳಿಂದ. ಎಲ್ಲೋ ಒಂದು ಕಡೆ ಒಂದು ಕೆಟ್ಟ ಘಟನೆ ನಡೆದಾಗ ಅವರು ಆ ಸಿನಿಮಾ ನೋಡಿ ಈ ಥರ ಮಾಡಿದ್ರಂತೆ ಅಂತ ಒಂದು ಸುದ್ದಿ ಬರುತ್ತೆ, ನೀವು ನೋಡ್ಬೋದು. ನೀವು ಪುಸ್ತಕ ಓದ್ತಾ ಇದ್ದಾಗ ನಿಮ್ಮ ಪುಸ್ತಕದಲ್ಲಿ ಒಬ್ಬ ಮಾತ್ರ ಕಾಣಿಸ್ತಾನೆ ಲೇಖಕ. ಆದರೆ ಸಿನಿಮಾ ಹಾಗಲ್ಲ. ಸಿನಿಮಾದಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ತಂತ್ರಜ್ಞಾನ, ಸಾಹಸ ಪ್ರತಿಯೊಂದು ಕೂಡ ಇದೆ. ಅಂದರೆ ಸಮಗ್ರ ಕಲೆ. ಸಿನಿಮಾ ಇವತ್ತು ಯಾವತ್ತೂ ಕೂಡ ಅದರ ಲೈವನ್ನು ಕಳ್ಕೊಳ್ಳಿಲ್ಲ ಸರ್. ಅದರ ತನ್ನ ರೂಪವನ್ನು ಬದಲಿಸ್ತಾ ಹೋಯ್ತಷ್ಟೇ. ನೋಡಿ, ಸಿನಿಮಾ ಬಂದ ಪ್ರತಿಯೊಂದು ತಂತ್ರಜ್ಞಾನವನ್ನು ಫಸ್ಟು ಅಳವಡಿಸ್ಕೊಳ್ಳೋದು ಸಿನಿಮಾನ. ನೀವು ಮೊಬೈಲ್ ಬಂದು ಮೊಬೈಲ್ ಸಿನಿಮಾ ಬರುತ್ತೆ, ಯೂಟ್ಯೂಬ್ ಬಂದು ಯೂಟ್ಯೂಬ್ ಒಳಗಡೆ ಸಿನಿಮಾ ಬರುತ್ತೆ, ಈ ಥರ OTT. ಅಂದರೆ ಸಿನಿಮಾ ಎಲ್ಲೂ ಅದು ಎರೇಸ್ ಆಗಲ್ಲ, ಅದು ಅಪ್ಡೇಟೆಡ್ ವರ್ಷನ್ ಪಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಸಿನಿಮಾ ಯಾವತ್ತೂ ಅಜರಾಮರ. ಒಂದು ಸಿನಿಮಾದ ದರ ತುಂಬ ಎಫೆಕ್ಟ್ ಆಗ್ತಾಯಿದೆ. ನಾನು ಅದನ್ನೇ ತುಂಬ ಕಡೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿನಿಮಾದ ಟಿಕೆಟ್ ದರವನ್ನು ನೀವು ಕಡಿಮೆ ಮಾಡಿ. ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಗಮನಿಸಿದ ಹಾಗೆ PVR ಮತ್ತು ಐನಾಕ್ಸ್ಗಳಲ್ಲಿ, ಮಾಲ್ಗಳಲ್ಲಿ 60 ರೂಪಾಯಿಗೆ ಮತ್ತು 64 ರೂಪಾಯಿಗಳಿಗೆ 20 ಸೀಟ್ಗಳನ್ನ ಬಿಟ್ಟಿದ್ದಾರೆ ಪ್ರತಿಯೊಂದು PVR ಮಾಲಲ್ಲಿ ಕೂಡ. ವಾಣಿಜ್ಯ ಮಂಡಳಿಗಳು ಒಂದಷ್ಟು ಕಾನೂನುಗಳು ಮಾಡಬೇಕು ಅಥವಾ ಒಂದಷ್ಟು ನಿಯಮಗಳ ಬದಲಾವಣೆ ಆಗಬೇಕು. ಅವರ ಬಯಲಾಟದಲ್ಲಿರೋ ಒಂದಷ್ಟು ವಿಷಯಗಳು ಅವರು ಅಪ್ಡೇಟ್ ಮಾಡಿಕೊಳ್ಬೇಕು. ಜೊತೆಗೆ ಅವರು ವಾಣಿಜ್ಯ ಮಂಡಳಿ ಅಂದ್ಕೊಂಡಿರೋದು ನಾವಿರೋದು ಕೇವಲ ಬ್ಯಾನರ್ ಮತ್ತು ಸಿನಿಮಾ ಟೈಟಲ್ ರಿಜಿಸ್ಟರ್ ಮಾಡೋಕ್ಕಷ್ಟೇ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ. ಸಿನಿಮಾ ಮ್ಯಾಜಿಕ್ ಕಾರ್ಯಕ್ರಮಕ್ಕೆ ಇವತ್ತು ಮತ್ತೊಬ್ಬ ವಿಭಿನ್ನ ಅತಿಥಿನ ಕರ್ಕೊಂಡ್ಬಂದಿದ್ದೀನಿ. ಯಾಕೆ ವಿಭಿನ್ನ ಅಂತ ಹೇಳ್ತಿದ್ದೀನಿ ಅಂದರೆ, ಇವರು ಸಿನಿಮಾ ರಂಗಕ್ಕೆ ಬಂದು ಬಹಳಷ್ಟು ವರ್ಷಗಳೇ ಕಳೆದು ಹೋಗಿದೆ. ಒಂದಷ್ಟು ಸಿನಿಮಾಗಳು ಕೂಡ ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಇವರ ಮುಖ್ಯ ಹವ್ಯಾಸ ಏನು ಅಂತ ಹೇಳಿದರೆ, ವಾರಕ್ಕೆ 7 ಸಿನಿಮಾ ಆಗಲಿ, 10 ಸಿನಿಮಾ ಆಗಲಿ, 15 ಸಿನಿಮಾ ಆಗಲಿ, ಚಾಚು ತಪ್ಪದೆ ಎಲ್ಲ ಸಿನಿಮಾಗಳನ್ನು ತಮ್ಮ ಸ್ವಂತ ದುಡ್ಡು ಕೊಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಬರ್ತಾರೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಚಂದ್ರವನದ ಖ್ಯಾತ ನಿರ್ದೇಶಕರು ರವೀಂದ್ರ ವೆಂಚಿಯವರು. ರವೀಂದ್ರ ವೆಂಚಿಯವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ ಸರ್. ಸಿನಿಮಾ ಮ್ಯಾಜಿಕ್ ಈ ಒಂದು ಕಾರ್ಯಕ್ರಮ ಪರದೆ ಹಿಂದೆ ಇರುವಂಥ ತಂತ್ರಜ್ಞರನ್ನ ಪರಿಚಯಿಸೋಕೆ ಅಂತ ನಾವು ಮಾಡ್ತಿರೋ ಕಾರ್ಯಕ್ರಮ. ನಾವು ಅನ್ಸಂಗ್ ಹೀರೋಸ್ ಅಂತ ಕರಿತೀವಿ. ಯಾಕೆಂದರೆ ಬಹುತೇಕ ಜನರಿಗೆ ಪರದೆ ಮೇಲೆ ನೋಡಿರುವಂಥ ಕಲಾವಿದರನ್ನ ಕರೆಸಿ ಇಂಟರ್ವ್ಯೂ ಮಾಡಿದಾಗ ಅವರು ಎಲ್ರಿಗೂ ಗೊತ್ತಿರ್ತಾರೆ. ನೋಡಿದ್ದೇ ನೋಡೋ ಬದಲು ಚಿತ್ರರಂಗದಲ್ಲಿ ತೆರೆ ಹಿಂದೆ ಒಂದಷ್ಟು ಜನ ಕೆಲಸ ಮಾಡಿರ್ತಾರೆ. ಅವರ ತ್ಯಾಗಗಳಿರುತ್ತೆ, ಅವರ ಕಷ್ಟ ಇರುತ್ತೆ, ಅವ್ರ ಶ್ರಮ ಇರುತ್ತೆ. ಒಂದು ಸಿನಿಮಾ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಆ 26 ಡಿಪಾರ್ಟ್ಮೆಂಟ್ನ ಟೆಕ್ನಿಷಿಯನ್ಗಳು ಬಹಳನೇ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನಾವು ಅಂಥವ್ರನ್ನ ಮರ್ತೇ ಬಿಟ್ಟಿರ್ತೀವಿ. ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಲೈಟಿಂಗ್ ಚೆನ್ನಾಗಿದೆ, DI ಚೆನ್ನಾಗಿದೆ, ಅಥವಾ ಕಟ್ಟಿಂಗ್ ಎಡಿಟಿಂಗ್ ಚೆನ್ನಾಗಿದೆ ಅಂತ. ಇವ್ರು ಯಾರೂ ತೆರೆ ಮುಂದೆ ಬಂದೇ ಇರೋದಿಲ್ಲ. ಅಂಥ ತೆರೆ ಹಿಂದಿನ ನಾಯಕರನ್ನ ಪರಿಚಯಿಸುವ ಕಾರ್ಯಕ್ರಮನೇ ಸಿನಿಮಾ ಮ್ಯಾಜಿಕ್. ರವೀಂದ್ರ ವಂಶಿ ಸರ್, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ನಾನು ಎಲ್ರಿಗೂ ಕೇಳೋವಂಗೆ, ಪ್ರತಿ ಅತಿಥಿಗಳಿಗೂ ಕೇಳೋವಂಗೆ, ಸಿನಿಮಾ ಯಾಕೆ ಸರ್? ಸಿನಿಮಾ ಬಿಗ್ಗೆಸ್ಟ್ ಟೀಚರ್. ಆ್ಯಕ್ಚುಲಿ ನೋಡಿ, ನಾನು ಇವತ್ತು ನನ್ನ ಸಂಸ್ಕೃತಿಗೆ, ನಾನು ಕಲಿತಿರೋ ಕಲಿಕೆಗೆ ಮುಖ್ಯ ಕಾರಣ ಈ ಸಿನಿಮಾನೇ. ನೀವು ಸುಮ್ಮನೆ ಗಮನಿಸ್ಬೋದು. ಈಗ ನಮಗೊಂದು ಹವ್ಯಾಸ, ಒಬ್ಬ ದೊಡ್ಡ ಮಗ ಹೇಗಿರಬೇಕು, ಮನೆಯ ಹಿರಿಮಗನ ಜವಾಬ್ದಾರಿಗಳೇನು. ಈಗ ನಾವು ರಾಜ್ಕುಮಾರ್ ಸಿನಿಮಾಗಳನ್ನು, ವಿಷ್ಣುವರ್ಧನ್ ಸಿನಿಮಾಗಳನ್ನ ನೀವು ನೋಡ್ಬೋದು. ಕರ್ಣಮ್ಮ ಇರ್ಬೋದು, ಬಂಗಾರದ ಮನುಷ್ಯ ಇರ್ಬೋದು. ಜವಾಬ್ದಾರಿಗಳು ಏನು ಅನ್ನೋದನ್ನು ನಮಗೆ ಪಾಠಕ್ಕಿಂತ ಹೆಚ್ಚಾಗಿ ಕಲಿಸ್ಕೊಟ್ಟದೆ ಸಿನಿಮಾ. ಇವತ್ತು ಆ್ಯಕ್ಚುಲಿ ನನಗಂತೂ ಸಾಕಷ್ಟು ಕಲಿಕೆ. ಹೆಣ್ಮಕ್ಳನ್ನ ಯಾವ ಥರ ಗೌರವಿಸ್ಬೇಕು, ಹೆಂಡತಿನ ಯಾವ ಥರ ಗೌರವಿಸ್ಬೇಕು, ಅಮ್ಮನಿಗೆ ಯಾವ ಥರ ಗೌರವ ಕೊಡಬೇಕು, ತಂಗಿಯರಿಗೆ ಅಕ್ಕಂದಿರಿಗೆ ಯಾವ ಥರ ಗೌರವ ಕೊಡಬೇಕು ಅಂತ ಅವ್ರಿಗೆ ಹೇಗೆ ಮದುವೆ ಮಾಡಬೇಕು, ಇವೆಲ್ಲ ನಾನು ಕಲಿತದ್ದೇ ಸಿನಿಮಾಗಳಿಂದ. ಹಾಗೆ ಈ ಸಿನಿಮಾ ದೊಡ್ಡ ಗುರು ನನ್ನ ಪಾಲಿಗೆ. ಹಾಗೆಯೇ ನೀವು ಸಾಕಷ್ಟು ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ. ನೀವು ಎಲ್ಲೋ ಒಂದು ಕಡೆ ಒಂದು ಕೆಟ್ಟ ಘಟನೆ ನಡೆದಾಗ ಅವರು ಆ ಸಿನಿಮಾ ನೋಡಿ ಈ ಥರ ಮಾಡಿದ್ರಂತೆ ಅಂತ ಒಂದು ಸುದ್ದಿ ಬರುತ್ತೆ, ನೀವು ನೋಡ್ಬೋದು. ದೃಶ್ಯಂ ನೋಡಿದಾಗ ಯಾರೋ ಒಂದು ಕೊಲೆನ ಮುಚ್ಚಾಕೋದಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಸಿನಿಮಾ ನೋಡಿದಾಗ ಹುಡುಗ ಹುಡುಗಿ ಓಡಿ ಹೋದದಿರ್ಬೋದು. ಈ ಥರದ್ದೆಲ್ಲ ಘಟನೆಗಳನ್ನ ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇದ್ರ ಜೊತೆಗೆ ಸುಮಾರಷ್ಟು ಒಳ್ಳೊಳ್ಳೆಯ ಘಟನೆಗಳಿಗೂ ಕೂಡ ಈ ಸಿನಿಮಾ ಕಾರಣ ಆಗಿರುತ್ತೆ. ಹಾಗೆ ಈ ಸಿನಿಮಾ ಕಲಿಸುವ ಕಲಿಕೆ ದೊಡ್ಡದು.
ಸಿನಿಮಾವನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಸಿನಿಮಾವನ್ನು ಸರಿ ದಾರಿಯಲ್ಲಿ ನೋಡಿಕೊಂಡ್ರೆ ಖಂಡಿತವಾಗೂ ಕೂಡ ದೊಡ್ಡ ಟೀಚರ್ ಆಗಬಹುದು ಮತ್ತು ದೊಡ್ಡ ಇನ್ಫ್ಲುಯೆನ್ಸ್ ಮಾಡುವಂತಹ ಒಂದು ಮಾಧ್ಯಮ ಆಗ್ಬೋದು. ಹಾಗಾಗಿ ಸಿನಿಮಾ ಅನ್ನುವುದು ಮುಖ್ಯವಾಗಿ ಬೇಕಾದಂಥದ್ದು ಅನ್ನೋದು ಒಂದು ಅಂಶ. ಎರಡನೇದಾಗಿ ಸಿನಿಮಾ ಒಂದು ಸಮಗ್ರ ಕಲೆ ಅಂತ. ನೀವು ಪುಸ್ತಕ ಓದ್ತಾ ಇದ್ದಾಗ ನಿಮ್ಮ ಪುಸ್ತಕದಲ್ಲಿ ಒಬ್ಬ ಮಾತ್ರ ಕಾಣಿಸ್ತಾನೆ ಲೇಖಕ. ಆದರೆ ಸಿನಿಮಾ ಹಾಗಲ್ಲ. ಸಿನಿಮಾದಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ತಂತ್ರಜ್ಞಾನ, ಸಾಹಸ ಪ್ರತಿಯೊಂದು ಕೂಡ ಇದೆ. ಅಂದರೆ ಸಮಗ್ರ ಕಲೆ. ಅಷ್ಟೂ ಕಲೆಗಳನ್ನು ಒಂದು ಕಡೆ ಜೋಡಿಸುವಂತಹ ಒಂದು ಮಾಧ್ಯಮ ಅಂದರೆ ಸಿನಿಮಾ. ಹಾಗಾಗಿ ಸಿನಿಮಾಗೆ ತುಂಬ ತಂತ್ರಜ್ಞರು ಬೇಕು, ಒಂದು ಒಳ್ಳೆಯ ಮನರಂಜನೆ ಸಿಗುತ್ತೆ. ಈ ಎರಡು ಅಂಶಗಳಿಂದ ಸಿನಿಮಾ ಇವತ್ತು ಆವತ್ತು ಯಾವತ್ತಿಗೂ ಕೂಡ ಪ್ರಸ್ತುತ ಮತ್ತು ಬೇಕು ಅಂತ ನನ್ನ ಅನಿಸಿಕೆ ಸರ್. ನಾನು ನಿಮಗೊಂದು ಪ್ರಶ್ನೆ ಕೇಳೋಣ ಅಂದ್ಕೊಂಡಿದ್ದೆ, ಸಿನಿಮಾ ಅಂದರೆ ಏನು ಅಂತ. ಈಗಾಗಲೇ ನನಗೆ ಉತ್ತರ ಕೂಡ ಸಿಕ್ಬಿಡ್ತು. ಅದೇ ನನ್ನ ಹಿಂದಿನ ಪ್ರಶ್ನೆಯಲ್ಲಿ ಅದನ್ನು ಹೇಳಿಬಿಟ್ಟಿದ್ದೀರಿ ಆಲ್ರೆಡಿ. ಸೊ ನಾನೀಗ ನಿಮ್ಮನ್ನು ಪ್ರಸ್ತುತ ವಿದ್ಯಮಾನಗಳು ಏನು ನಡೀತಿದೆ ನಮ್ಮ ಚಿತ್ರರಂಗದಲ್ಲಿ, ಒಂದಷ್ಟು ಸಿನಿಮಾಗಳಿಗೆ ಬೇಡಿಕೆ ಇಲ್ಲ ಅಥವಾ ಕಲಾವಿದರಿಗೆ ಬೇಡಿಕೆಯನ್ನು ಕಳ್ಕೊಳ್ತಿದ್ದಾರೆ, ಅಥವಾ ಒಂದಷ್ಟು ಕಲಾವಿದರ ಕಾಂಟ್ರವರ್ಸಿಗಳು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಹೊರತಾ ಕೊಡ್ತಿದೆ ಅಂತ. ಸೊ ಈಗ ಸಿನಿಮಾ ರಂಗ ನಿಮ್ಮ ಮಟ್ಟಿಗೆ ಹೇಗಿದೆ ಸರ್? ಆ್ಯಕ್ಚುಲಿ ನಾನು ಇದು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನನಗೆ ಅದು ಖುಷಿ ಆಯಿತು ಪ್ರಶ್ನೆ. ಯಾಕಂದರೆ ನಾವು ಚರ್ಚೆ ಮಾಡಬೇಕಾದದ್ದು ಇದೇನೆ. ಸಿನಿಮಾ ಯಾವತ್ತೂ ಕೂಡ ಅದರ ಲೈವನ್ನು ಕಳ್ಕೊಳ್ಳಿಲ್ಲ ಸರ್. ಅದರ ತನ್ನ ರೂಪವನ್ನು ಬದಲಿಸ್ತಾ ಹೋಯ್ತಷ್ಟೇ. ನೋಡಿ, ಸಿನಿಮಾ ಬಂದ ಪ್ರತಿಯೊಂದು ತಂತ್ರಜ್ಞಾನವನ್ನು ಫಸ್ಟು ಅಳವಡಿಸ್ಕೊಳ್ಳೋದು ಸಿನಿಮಾನೇ. ನೀವು ಇವಾಗಲಿಂದ 1800 ಇಸ್ವಿಯಿಂದಾಗ ತೊಗೊಂಡ್ರೂ ಕೂಡ ಪ್ರತಿಯೊಂದು ತಂತ್ರಜ್ಞಾನವನ್ನು, ಪ್ರತಿಯೊಂದು ಅಂಶವನ್ನು ಮಾರ್ಕೆಟ್ಗೆ ಯಾವುದೇ ಬರಲಿ ಫಸ್ಟು ಬಳಸ್ಕೊಳ್ಳೋದು ಸಿನಿಮಾ. ನೀವು ಮೊಬೈಲ್ ಬಂದು ಮೊಬೈಲ್ನೊಳಗೆ ಸಿನಿಮಾ ಬರುತ್ತೆ, ಯೂಟ್ಯೂಬ್ ಬಂದು ಯೂಟ್ಯೂಬ್ ಒಳಗಡೆ ಸಿನಿಮಾ ಬರುತ್ತೆ. ಈ ಥರ OTT ಅಂದರೆ ಸಿನಿಮಾ ಎಲ್ಲೂ ಅದು ಎರೇಸ್ ಆಗಲ್ಲ, ಅದು ಅಪ್ಡೇಟೆಡ್ ವರ್ಷನ್ ಪಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಸಿನಿಮಾ ಯಾವತ್ತೂ ಅಜರಾಮರ ಒಂದು. ಆದರೆ ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಿದೆ ಅನ್ನೋದೊಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಮತ್ತು ಒಂದು ಅಳಲು ಎಲ್ಲರಲ್ಲೂ ಇದೆ. ಯಾಕೆ ಬರ್ತಾ ಇಲ್ಲ? ನಾನು ಪ್ರತಿ ವಾರ ಸಿನಿಮಾಗಳು ನೋಡ್ಲಿಕ್ಕೆ ಹೋಗ್ತೀನಿ. ನೀವು ಇದಕ್ಕಿಂತ ಮುಂಚೆನೇ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ನೀವು. ನಾನು ಯಾಕೆ ಸಿನಿಮಾ ನೋಡ್ತೀನಿ ಅಂತಂದರೆ ಅದೇನೋ ಒಂದು ದಾಖಲೆ ಮಾಡ್ತೀನಿ ಅಂತಲ್ಲ, ನನಗೆ ಸಿನಿಮಾ ನೋಡುವುದು ಒಂದು ಹವ್ಯಾಸ ಅಷ್ಟೇ. ಸಿನಿಮಾ ನೋಡೋದು ಅಂದರೆ ಅದ್ರಲ್ಲಿ ಏನೋ ಒಂದು ಕಲಿಬಹುದು. ಅಟ್ಲೀಸ್ಟು ಚೆನ್ನಾಗಿ ಸಿನಿಮಾ ಮಾಡೋಕ್ಕಾಗಲ್ಲ ಅಂತಾರು ಕಲಿಬೋದು, ಅಥವಾ ಇಂಥ ಸಿನಿಮಾ ಮಾಡಬಾರ್ದು ಅಂತಾರು ಕಲಿಬೋದು. ಅದು ಯಾವುದೋ ಒಂದು ಒಳ್ಳೆಯ ಅಂಶ ಅದರಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಸಿನಿಮಾ ನೋಡ್ತೀನಿ ನಾನು. ಅದೊಂದು ನನಗಂದು ಟೈಮ್ ಪಾಸ್ ಆಗಲ್ಲ ಒಂದು. ಎರಡನೇದು ಏನಪ್ಪ ಅಂತಂದರೆ ಸಿನಿಮಾ ಯಾಕೆ ಜನ ಬರ್ತಾಯಿಲ್ಲ ಅಂತ ನಾನು ಗಮನಿಸೋದ್ರ ಮಟ್ಟಿಗೆ, ದಯವಿಟ್ಟು ಫಿಲ್ಮ್ ಚೇಂಬರ್ ಇರ್ಬೋದು, ಅಥವಾ ಮುಖ್ಯ ಹಿರಿಯರು ಇರ್ಬೋದು, ಅಥವಾ ನಿರ್ಮಾಪಕರುಗಳಿರ್ಬೋದು, ಸಿನಿಮಾದ ದರ ತುಂಬ ಎಫೆಕ್ಟ್ ಆಗ್ತಾಯಿದೆ. ನಾನು ಅದನ್ನೇ ತುಂಬ ಕಡೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾದ ಟಿಕೆಟ್ ದರವನ್ನು ನೀವು ಕಡಿಮೆ ಮಾಡಿ. ಯಾಕಂದರೆ ನಾನು ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಗಮನಿಸಿದ ಹಾಗೆ PVR ಮತ್ತು ಐನಾಕ್ಸ್ಗಳಲ್ಲಿ, ಮಾಲ್ಗಳಲ್ಲಿ 60 ರೂಪಾಯಿಗೆ ಮತ್ತು 64 ರೂಪಾಯಿಗಳಿಗೆ 20 ಸೀಟ್ಗಳನ್ನ ಬಿಟ್ಟಿದ್ದಾರೆ ಪ್ರತಿಯೊಂದು PVR ಮಾಲಲ್ಲೂ ಕೂಡ. ನಿಮಗೆ ಯಾಕೆ ಹೇಳ್ತೀನಿ ಅಂತ, ಮೊದಲೆಲ್ಲ ನಾನು ಥಿಯೇಟ್ರ್, ನಮ್ಮ ಮನೆ ಅಕ್ಕಪಕ್ಕ ಸುಮಾರಷ್ಟು ಥಿಯೇಟ್ರ್ಗಳಿವೆ, ನಾನು ಅಲ್ಲೆಲ್ಲ ಸಿನಿಮಾ ನೋಡೋದು, ಚಿತ್ರಮಂದಿರಗಳಿವೆ. ಅಲ್ಲಿ ಹೋದಾಗ ಬಿಫೋರ್ ಕೊರೋನಾ ಆಟೋಗಳನ್ನು ಕಾಂಪೌಂಡ್ಗೆ ನಿಲ್ಲಿಸ್ಬಿಟ್ಟು ಹೋಗಿ ಸಿನಿಮಾ ನೋಡ್ತಾಯಿದ್ರು. ಯಾವುದಾದ್ರು ಸಿನಿಮಾ ಅದು. ನಾನು ಸುಮ್ಮನೆ ಹೋಗ್ತಾಯಿದ್ವಿ, ಸುಮ್ಮನೆ ಬಂದು ಕೂತ್ಕೊಳ್ಳೋರು. ಯಾಕಂದರೆ ಅವಾಗ 60 ರೂಪಾಯಿ 80 ರೂಪಾಯಿ ಇತ್ತು ಟಿಕೆಟ್ ಪ್ರೈಸಸ್ಸು. ಕೂತ್ಕೊಂಡು ನೋಡ್ತಾ ಇರೋರು. ಯಾವಾಗ ಬೋರ್ ಆಯಿತು ಅಂದ್ರೆ ಎದ್ದು ಹೋಗ್ಬಿಡೋರು. ಬೋರ್ ಆಗಲಿಲ್ಲ ಅಂತಂದರೆ ಅವರು ಪ್ರಚಾರ ಮಾಡೋರು. ಆ್ಯಕ್ಚುಲಿ ಪ್ರೇಕ್ಷಕರ ಪ್ರಚಾರ ಇದೆಯಲ್ಲ, ಅದು ದೊಡ್ಡ ಪ್ರಚಾರ. ಅವಾಗೇನದು ನಿಮಗೆ ಮೌತ್ ಪಬ್ಲಿಸಿಟಿ ಬರ್ತಾಯಿತ್ತು. ಆಫ್ಟರ್ ಕೊರೋನಾ ಏನಾಯಿತು, ನಾವೆಲ್ಲ ಮನೆಯಲ್ಲೇ ಸಿನಿಮಾ ನೋಡುವಂಥ ಒಂದು ರೂಢಿನ ಬೆಳೆಸ್ಕೊಂಡ್ವಿ ಅನಿವಾರ್ಯವಾಗಿ. ಆ ನಂತರದಲ್ಲಿ ಸಿನಿಮಾ ಬಿಡುಗಡೆ ಆದಾಗ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮಲ್ಲಿ ದುಪ್ಪಟ್ಟು ಹಣವನ್ನು ಪೀಕ್ತಾ ಇದ್ದಾರೆ. ನಿಮಗೆ ಒಬ್ಬ ಸ್ಟಾರ್ ಸಿನಿಮಾ ಬಿಡುಗಡೆ ಆಯಿತು ಅಂತಂದರೆ ನಿಮಗೆ ಇಮ್ಮಿಡಿಯೇಟು ಡಬಲ್ ಆಗುತ್ತೆ ಸಿನಿಮಾದ ಟಿಕೆಟು. ಅದೇ ಚೆನ್ನೈಯಲ್ಲಿ ನಿಮಗೆ ಡಬಲ್ ಆಗೋದಿಲ್ಲ. ಸೊ ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಪ್ರೇಕ್ಷಕ ಒಳಗಡೆ ಬರಬೇಕು ಅಂತಂದರೆ ಅವನು ಜೇಬ್ ನೋಡ್ಕೋತಾನೆ, ಇಷ್ಟು ದುಡ್ಡು ಕೊಡಬೇಕಾ ಈ ಸಿನಿಮಾಗೆ, ಯಾರಾದರೂ ಚೆನ್ನಾಗಿರಲಿ ಅಂತ ಹೇಳಿ ಅಂತ ಒಂದು ಅನ್ಕೋತ, ಅಥವಾ ನಾಳೆ ಬರುತ್ತೆ ಟಿವಿಗೆ, ನಾಳಿದ್ದು ಬರುತ್ತೆ ಟಿವಿಗೆ, OTT ಬರುತ್ತೆ, ಕಂಪ್ಯೂಟರ್ ಇದು ಮೊಬೈಲಲ್ಲಿ ಬರುತ್ತೆ ಅಂತ ಅನ್ಕೊಬಿಡ್ತಾನೆ. ಹಾಗಾಗಿ ಚಿತ್ರಮಂದಿರಕ್ಕೆ ಪ್ರೇಕ್ಷಕ ಬರ್ತಾ ಇಲ್ಲ. ಯಾಕಂದರೆ ಇವತ್ತಿನ ಮಟ್ಟಿಗೆ ನೀವು ಸಿನಿಮಾಗೆ ಬಂದು ಚಿತ್ರವನ್ನು ನೋಡುವಂಥ ಅನಿವಾರ್ಯತೆ ಇಲ್ಲ ನಮಗೆ, ಯಾರಿಗೂ ಇಲ್ಲ. ಯಾಕಂದರೆ ಮೊಬೈಲಲ್ಲಿ ಸಾವಿರಾರು ಸಿನಿಮಾಗಳಿವೆ, ಎಲ್ಲ ಭಾಷೆ ಸಿನಿಮಾಗಳು ಕೂಡ ಸಿಗ್ತಾ ಇದ್ದಾವೆ. ಹಾಗಾದಾಗ ನೀವು ಪ್ರತಿಯೊಂದು ಪ್ರಾಡಕ್ಟ್ನೂ ಕೂಡ ನಾವು ಮಾರ್ಕೆಟ್ ಮಾಡಬೇಕು ಅಂದಾಗ ಅದಕ್ಕೊಂದಷ್ಟು ಆಫರ್ಗಳನ್ನ ಇಡ್ತೀವಿ, ಒಂದಷ್ಟು ಆ್ಯಡೆಡ್ ಅಟ್ರಾಕ್ಷನ್ನ ಕೊಡ್ತೀವಿ. ಆದರೆ ಸಿನಿಮಾ ಚಿತ್ರಮಂದಿರಗಳ ಮಾಲೀಕರಾಗಿರ್ಬೋದು, ಎಕ್ಸಿಬಿಟರ್ಸ್ ಅದು ಏನು ಇಡ್ತಾ ಇದ್ದಾರೆ ಅಂತ ನನ್ನದು ಪ್ರಶ್ನೆ. ಯಾಕಂದರೆ ಅವರು 1+1 ಆಫರ್ ಕೊಡ್ತಾ ಇಲ್ಲ, ಅಥವಾ ಟಿಕೆಟ್ ದರ ಕಡಿಮೆ ಮಾಡ್ತಾ ಇಲ್ಲ. ನಾವು ಇಷ್ಟೇ ಮಾಡೋದು, ನೀವು ಬಂದು ನೋಡ್ರಿ ಅಂದರೆ ಯಾಕೆ ಬರಬೇಕು? ಯಾಕಂದ್ರೆ ನೀವು ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ OTT ಬರುತ್ತಲ್ಲ. ಹಾಗಾಗಿ ಚಿತ್ರಮಂದಿರಕ್ಕೆ ಜನ ಬರಬೇಕು ಅಂದರೆ
ಅವರಿಗೆ ಕಂಫರ್ಟ್ ಆಗಿರುವಂಥ, ಅಂದರೆ ಜೇಬು ಭಾರವಾಗದ ರೀತಿಯಲ್ಲಿ ಹಣ ಇತ್ತು ಅಂದರೆ ಖಂಡಿತವಾಗೂ ಥಿಯೇಟ್ರಿಗೆ ಬರ್ತಾರೆ. ಆಮೇಲೆ ಚಾನ್ಸ್ ತೊಗೋತಾರೆ. ಚೆನ್ನಾಗಿಲ್ದರೂ ಪರವಾಗಿಲ್ಲ ಬಿಡ್ರಪ್ಪ, ಒಂದು 60 ರೂಪಾಯಿ ತಾನೇ ಹೋದ್ರಾಯ್ತು ಅಂತ. ನೀವು ಚೆನ್ನೈಯಲ್ಲಿ ಅಥವಾ ಹೈದರಾಬಾದಲ್ಲಿ ಯಾವುದೇ ದೊಡ್ಡ ದೊಡ್ಡ ಮಟ್ಟ ಸಿನಿಮಾಗಳು ಅಲ್ಲದೆ ಇರಿದ್ರು, ಬೇಬಿ ಇರ್ಬೋದು ಅಥವಾ ಪಾರ್ಕಿಂಗ್ ಅಂತ ಒಂದು ಸಿನಿಮಾ ಇರ್ಬೋದು, ಇವೆಲ್ಲ ಸಿನಿಮಾಗಳು ಹೇಗೆ ಹಿಟ್ ಆಗ್ತವೆ ಅಂತಂದರೆ ಕಂಟೆಂಟ್ ಇರೋವಂಥವು. ಯಾಕಂದರೆ ಅಲ್ಲಿ ಟಿಕೆಟ್ ಪ್ರೈಸು ತುಂಬ ದೊಡ್ಡ ಕೆಲಸವನ್ನು ಮಾಡುತ್ತೆ. 60 ರೂಪಾಯಿ ನೀವು ಮಾಲಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಿಡುಗಡೆ ಆದ ಸಿನಿಮಾ 60 ರೂಪಾಯಿ ಸಿಗುತ್ತೆ ಅಂತಂದರೆ ಅವ್ರು ಖಂಡಿತವಾಗೂ ಕೂಡ 20 ಜನ ಸಿನಿಮಾ ನೋಡ್ತಾರೆ. ಸಿನಿಮಾ ಚೆನ್ನಾಗಿದೆ ಪ್ರಚಾರ ಮಾಡ್ತಾರೆ. ನಮ್ಮಲ್ಲಿ ಬಿಡುಗಡೆಯ ದಿನ ನೀವು ನೋಡಿ ಸುಮ್ಮನೆ 180 ರೂಪಾಯಿ, 200, 150 ಹಿಂಗಿರುತ್ತೆ. ಹಾಗಾಗಿ ಜೇಬ್ ಭಾರ ಅನಿಸುತ್ತೆ. ಆಮೇಲೆ ಇಡೀ ಫ್ಯಾಮಿಲಿ ಹೋಗಿ ಸಿನಿಮಾ ನೋಡೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಕನ್ನಡ ಚಿತ್ರಮಂದಿರಕ್ಕೆ ಕನ್ನಡ ಸಿನಿಮಾ ನೋಡುಗರ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್. ನೀವು ಸುಮ್ಮನೆ ಗಮನಿಸಿ, ತುಂಬ ಜನ ಹೇಳ್ತಾರೆ ಕನ್ನಡ ಸಿನಿಮಾ ನೋಡ್ತಾರೆ ಅಂತ. ನೋಡುಗರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಆದರೆ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಇವತ್ತು ಯೂಟ್ಯೂಬಲ್ಲಿ ಯಾವುದೇ ಒಂದು ಸಿನಿಮಾ ನೋಡಿದ್ರು ಕೂಡ ನಿಮಗೆ 1 ಲಕ್ಷ 1.5 ಲಕ್ಷ ವ್ಯೂಸ್ ಇರುತ್ತೆ. ಅವರೆಲ್ಲ ಯಾರು? ಸಿನಿಮಾ ನೋಡ್ತಾರೆ, ಆದರೆ ಚಿತ್ರಮಂದಿರಕ್ಕೆ ಬಂದು ನೋಡ್ತಾ ಇಲ್ಲ. ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂದರೆ ನೀವು ಆಫರ್ ಕೊಡಿ. ನೀವು ಸರ್, ಒಂದು ಕನ್ನಡ ಸಿನಿಮಾನ ಒಬ್ಬ ಪ್ರೇಕ್ಷಕ ತನ್ನ ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಹೇಳ್ತಿದ್ರಿ 180, 200, 250. ನಾನು ಕೂಡ ನೋಡಿದ್ದೀನಿ. ಯಾವುದೋ ಸಿನಿಮಾಕ್ಕೆ ಹೋದಾಗ 250 ರೂಪಾಯಿ ಒಂದು ಟಿಕೆಟ್, ಯಾವುದೋ ಒಂದು ಮಲ್ಟಿಪ್ಲೆಕ್ಸಲ್ಲಿ ನಾವು 5 ಜನ ಹೋಗ್ತಿದ್ದೀವಿ ಸರ್. 250 ರೂಪಾಯಿ ಟಿಕೆಟ್ ಇಟ್ಟಾಗ 1250 ರೂಪಾಯಿ ಬರೀ ಟಿಕೆಟ್ ಕಾಸ್ಟ್ ಹೋಗುತ್ತೆ, ಪಾರ್ಕಿಂಗು ಜೊತೆಗೆ ಅಲ್ಲಿರುವಂಥ ಸ್ನ್ಯಾಕ್ಸ್ ರೇಟು ಎಲ್ಲ ಸೇರಿ ಆಲ್ಮೋಸ್ಟ್ 2,500-3 ಸಾವಿರ ಒಂದು ಸಿನಿಮಾ ನೋಡ್ಕೊಂಬರೋಕ್ಕೆ ಖರ್ಚಾಗ್ತಿದೆ. ನನಗೆ ಅರ್ಥ ಆಗ್ತದೆ, ಈ 2,500-3 ಸಾವಿರ ಏನು ಕೊಡ್ತಿದ್ದೀವಿ, ಇದು ಪ್ರೊಡ್ಯೂಸರ್ಗೆ ಎಷ್ಟರ ಮಟ್ಟದಲ್ಲಿ ಅವ್ರಿಗೆ ರೀಚ್ ಆಗ್ತಿದೆ? ಇದು ಮಲ್ಟಿಪ್ಲೆಕ್ಸ್ ಅವ್ರು ಮಾಡ್ಕೊಂಡಿರುವಂಥ ಸಿಸ್ಟಮ್ ಇದೆಯಲ್ಲ, ಇದನ್ನು ತಡೆಯೋಕ್ಕೆ ಯಾರ ಕೈಲಿ ಸಾಧ್ಯ ಇಲ್ವಾ ಸರ್? ಇದು ಹೇಗೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ? ಯಾಕಂದರೆ ಪಕ್ಕದ ಸ್ಟೇಟಲ್ಲಿ ಇದೆಯಲ್ಲ ಸರ್. ನನ್ನ ಪ್ರಶ್ನೆ ಅದೇ. ಇಲ್ಲಿ ಹೊಸ್ದಾಗಿ ಏನೋ ಒಂದು ಕ್ರಿಯೇಟ್ ಮಾಡಿ ಅಂತಂದರೆ ಕಷ್ಟ ಆಗ್ಬೋದು. ಈಗ ಪಕ್ಕದ ಸ್ಟೇಟಲ್ಲಿ, ನಮ್ಮ ಪಕ್ಕದ ಸ್ಟೇಟಲ್ಲಿ ಚೆನ್ನೈಯಲ್ಲಿದೆ, ಹೈದರಾಬಾದಲ್ಲಿದೆ ಅಂದಮೇಲೆ ನಮ್ಮಲ್ಲಿ ಯಾಕೆ ಸಾಧ್ಯ ಇಲ್ಲ? ಅಂದರೆ ನಮ್ಮಲ್ಲಿ ಏನಾಗ್ತದೆ ಅಂದರೆ ಸಿನಿಮಾದ ಬಗ್ಗೆ ಆಸಕ್ತಿ ಯಾರೂ ವಹಿಸ್ತಾ ಇಲ್ಲ. ಮತ್ತು ಒಂದು ಒಗ್ಗೂಡಿ ಈ ಒಂದು ನಿಟ್ಟಿನಲ್ಲಿ ಅಂದರೆ ಪ್ರಾಕ್ಟಿಕಲಾಗಿ ಅಧ್ಯಯನ ಮಾಡ್ತಾ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟರ್ ವಿತರಕರು ನಾನು ಗಾಂಧಿನಗರಕ್ಕೆ ಹೋದಾಗ AC ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಆ ಸಿನಿಮಾ ಚೆನ್ನಾಗಿಲ್ಲ, ಈ ಸಿನಿಮಾ ಹಾಗೆ. ಸರ್, ಅವರು ಥಿಯೇಟ್ರ್ ಹತ್ರ ಹೋಗಬೇಕು, ಥಿಯೇಟ್ರಿಗೆ ಹೋಗಿ ಕೂತ್ಕೋಬೇಕು. ಯಾವ ಥಿಯೇಟ್ರಲ್ಲಿ ಜನ ಯಾಕೆ ಖುಷಿ ಪಡ್ತಾರೆ, ಯಾಕೆ ಬರ್ತಾ ಇಲ್ಲ ಅಂತ ಅಟ್ಲೀಸ್ಟ್ ಒಂದಷ್ಟು ಜನ ಇಂಟ್ರ್ಯೂ ಮಾಡಬೇಕು. ಅಂದರೆ ಪ್ರಾಕ್ಟಿಕಲಾಗಿ ಅಧ್ಯಯನ ಮಾಡಬೇಕು. ಅಥವಾ ಚೆನ್ನೈಲಿ ಹೇಗಿದೆ, ಹೈದರಾಬಾದಲ್ಲಿ ಗಮನಿಸಬೇಕು. ಇವರೆಲ್ಲೂ ಹೋಗ್ದೇ ಇಲ್ಲೇ ಕುಳಿತುಕೊಂಡು ಜನ ಸಿನಿಮಾ ಚೆನ್ನಾಗಿದ್ರೆ ಬರ್ತಾರಮ್ಮ ಅಂದರೆ, ಸಿನಿಮಾ ಚೆನ್ನಾಗಿದ್ರೆ ಖಂಡಿತ ಬರ್ತಾರೆ. ಬಟ್ ಚೆನ್ನಾಗಿದೆ ಅಂತ ಗೊತ್ತಾಗೋದು ಯಾವಾಗ? ನೋಡಿ ಸರ್, ಇವತ್ತಿನ ಸದ್ಯದ ಮಟ್ಟಿಗೆ ನೀವು ಸುಮ್ಮನೆ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮನೆಯಿಂದ ಪ್ರೇಕ್ಷಕರನ್ನ ಥಿಯೇಟ್ರ್ವರೆಗೆ ಕರ್ಕೊಬರುವಂಥ ಏಕೈಕ ಫ್ಯಾಕ್ಟ್ರಿ ಯಾವುದಪ್ಪ ಅಂದರೆ ಸ್ಟಾರ್ ಅಥವಾ ಅದ್ದೂರಿತನ. ಕತೆ ಅಲ್ಲ, ಒಳ್ಳೆ ಕತೆ ಇದೆ ಗೊತ್ತಾಗಲ್ಲ ಅದು ಅವ್ರಿಗೆ. ಒಬ್ಬ ಸ್ಟಾರ್ ಇದ್ರಾ ಫಸ್ಟ್ ಬಂದುಬಿಡ್ತಾನೆ ಥಿಯೇಟ್ರಿಗೆ. ಸ್ಟಾರ್ ಇಲ್ಲ ಅಂದರೆ ನಿಮಗೆ ಒಳ್ಳೆ ಕತೆ ಅಂತ ನೀವು ಎಷ್ಟೇ ಬಡ್ಕೊಳ್ಳಿ ಸರ್. ನೀವು ಇವತ್ತು ನಾನು ಹೇಳ್ತೀನಿ, ಇವತ್ತಿಗೆ ಹೆಚ್ಚು ಕಡಿಮೆ ನಾನು ಈ ಇಂಟರ್ವ್ಯೂ ಮಾಡೋ ಸಮಯದಲ್ಲಿ 119 ಸಿನಿಮಾ ಬಿಡುಗಡೆ ಆಗಿದೆ ಸರ್ ಕರ್ನಾಟಕದಲ್ಲಿ. ಯೋಚನೆ ಮಾಡಿ, 119 ಸಿನಿಮಾಗಳಲ್ಲಿ 119 ಸಿನಿಮಾನೂ ಚೆನ್ನಾಗಿರಲ್ವಾ? ಯಾಕೆ ಜನ ಮನಸ್ಸಲ್ಲಿ ಆ ಸಿನಿಮಾಗಳು ಬರ್ತಾ ಇಲ್ಲ ಹೇಳಿ? ತುಂಬ ಸಿಂಪಲ್. ಏನಂದರೆ ಪ್ರೇಕ್ಷಕ ಏನು ಮಾಡ್ತಾ ಇದ್ದಾನೆ, ಯಾರು ಚೆನ್ನಾಗಿದೆ ಅಂತ ಹೇಳಲಿ ಅಂತ ಕಾಯ್ತಾ ಇದ್ದಾನೆ. ಆದರೆ ಚೆನ್ನಾಗಿದೆ ಅಂತ ಹೇಳೋ ಪ್ರೇಕ್ಷಕ ಯಾರು ಚಾನ್ಸ್ ತೊಗೋತಾ ಇಲ್ಲ. ಚಾನ್ಸ್ ತೊಗೊಳಕ್ಕೆ ನಾವು ಬಿಡ್ತಾ ಇಲ್ಲ, ಯಾರು ಸಿನಿಮಾದವರೇ ಬಿಡ್ತಾ ಇಲ್ಲ. ನಿಜಕ್ಕೂ ನಮ್ಮ ಚೇಂಬರ್ ಅವರು, ಹಿರಿಯ ನಿರ್ಮಾಪಕರುಗಳು, ನಾವು ಸ್ಟಾರ್ಗಳೆಲ್ಲ ಒಂದು ಕಡೆಯಿಂದ ಒಗ್ಗೂಡಿ ಇದು ಯಾರ ಮೇಲೆ ಒತ್ತಡ ತರಬೇಕು ತಂದರೆ ಖಂಡಿತವಾಗೂ ಇದೊಂದು ಸಾಧ್ಯ ಆಗುತ್ತೆ ಸರ್. ನಿಮಗೆ ಅನಿಸುತ್ತಾ, ನನಗೆ ಈ ಪ್ರಶ್ನೆ ಕೇಳೋಕ್ಕೂ ತುಂಬ ನೋವಿದೆ. ಆ್ಯಕ್ಚುಲಿ ಕೇಳಬಾರ್ದು ಅನ್ಸುತ್ತೆ, ತುಂಬ ನೋವಿದೆ. ನಮ್ಮ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆಯಾ? ಯಾಕೆಂದರೆ ನಮ್ಮ ಚಿತ್ರರಂಗದಲ್ಲಿ ಅಂಬರೀಷನ ಹೋದ್ಮೇಲೆ ಒಬ್ಬ ಲೀಡರ್ ಅಂತ ಯಾರೂ ಇನ್ನೂ ಹುಟ್ಕೊಂಡೇ ಇಲ್ಲ, ಅಥವಾ ಲೀಡರ್ಶಿಪ್ನ ತೊಗೊಳಕ್ಕೆ ಯಾರಿಗೂ ಮನಸ್ಸಿಲ್ವಾ ಸರ್? ಬಹುಶಃ ಗೊತ್ತಿಲ್ಲ. ಯಾಕಂದರೆ ಇದು ತುಂಬ ಕ್ಲಿಷ್ಟಕರವಾದ ಪ್ರಶ್ನೆ. ಆಮೇಲೆ ನಾನು ಮಾಡೋ 2-3 ಸಿನಿಮಾಗೆ ಈ ಸೀಟಲ್ಲಿ ಕೂತ್ಕೊಂಡು ಮಾತಾಡೋದು ಅಷ್ಟು ಒಳ್ಳೆಯದಲ್ಲ. ಆದರೆ ಹೇಳ್ತೀನಿ, ಮನಸ್ಸು ಮಾಡಿದ್ರೆ ಆಗುತ್ತೆ ಸರ್. ಮನಸ್ಸು ಮಾಡೋದು ದೊಡ್ಡವರಿದ್ದಾರೆ, ಹೋಗಿ ಕನ್ವಿನ್ಸ್ ಮಾಡ್ಬೇಕಷ್ಟೆ. ಆಮೇಲೆ ಎಲ್ಲರೂ ಬ್ಯುಸಿ ಇದ್ದಾರೆ ಸರ್, ಪ್ರತಿಯೊಬ್ಬರು ಬ್ಯುಸಿ ಇದ್ದಾರೆ. ಅದನ್ನು ಆ ಸಮಸ್ಯೆನ ತಗೊಂಡು ಹೋಗೋರು ಬೇಕು. ಅದಕ್ಕೆ ನಾವು ಸಂಸ್ಥೆ ಮಾಡಿದ್ವಲ್ವ, ವಾಣಿಜ್ಯ ಮಂಡಳಿ ಮಾಡಿದ್ವಲ್ವ. ವಾಣಿಜ್ಯ ಮಂಡಳಿ ಮಾಡಬೇಕು, ಅವ್ರು ಹೋಗಿ ಪ್ಲ್ಯಾನ್ ಮಾಡಬೇಕು ಸರ್. ಎಲ್ಲರೂ ಬ್ಯುಸಿ ಇದ್ದಾರೆ, ಅದಕ್ಕೆ ಪ್ರೇಕ್ಷಕರು ಬ್ಯುಸಿ ಆಗಿದ್ದಾರೆ ಅನ್ಸಲ್ವಾ ನಿಮಗೆ? ಖಂಡಿತವಾಗೂ ಸರ್. ಎಲ್ಲರೂ ಪ್ರೇಕ್ಷಕರ ಬಗ್ಗೆ ಕೇರ್ ಮಾಡ್ತಿಲ್ಲ, ಪ್ರೇಕ್ಷಕರು ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಅಷ್ಟೇ. ಈಗ ಅವ್ರು ಬ್ಯುಸಿ ಇದ್ದಾರೆ, ಇವ್ರು ಬ್ಯುಸಿ ಇದ್ದಾರೆ ಅನ್ನೋ ಕಾರಣಕ್ಕೆ ಪ್ರೇಕ್ಷಕ ಕೂಡ ಬ್ಯುಸಿ ಆಗಿದ್ದಾನೆ, ಅವನು ಸಿನಿಮಾ ನೋಡೋಕೆ ಬರ್ತಾ ಇಲ್ಲ. ಅಲ್ಲ, ಸಿನಿಮಾ ನೋಡ್ತಾನೆ, ಅವ್ನು ಮನೆಗೆ ತಗೊಂಡೋಗಿ ನೋಡ್ತಾನೆ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅವನು. ವಾಣಿಜ್ಯ ಮಂಡಳಿಯವರು ಒಂದಷ್ಟು ಕಾನೂನುಗಳು ಮಾಡಬೇಕು, ಅಥವಾ ಒಂದಷ್ಟು ನಿಯಮಗಳ ಬದಲಾವಣೆ ಆಗಬೇಕು. ಅವರ ಬಯಲಾದಲ್ಲಿರೋ ಒಂದಷ್ಟು ವಿಷಯಗಳು ಅವರು ಅಪ್ಡೇಟ್ ಮಾಡ್ಕೊಳ್ಬೇಕು. ಜೊತೆಗೆ
ಅವರು ವಾಣಿಜ್ಯ ಮಂಡಳಿ ಅಂದ್ಕೊಂಡಿರೋದು ನಾವಿರೋದು ಕೇವಲ ಬ್ಯಾನರ್ ಮತ್ತು ಸಿನಿಮಾ ಟೈಟಲ್ ರಿಜಿಸ್ಟರ್ ಮಾಡೋಕೆ ಅಷ್ಟಕ್ಕೆ ಸೀಮಿತ ಆಗಿದೆ ಅಂತ ನನಗೆ ಭಾಳ ಸಲ ಅನಿಸಿದೆ. ಬಟ್ ನಾನು ಭಾಳ ಸಣ್ಣವನಾಗಿರೋದ್ರಿಂದ ಅದನ್ನು ಕೇಳೋಕ್ಕಾಗಲಿಲ್ಲ ಯಾರ ಹತ್ರನೂ. ಸೊ ಅದರ ವಾಣಿಜ್ಯ ಮಂಡಳಿ ಈ ಒಂದು ತಾರತಮ್ಯ ಆಗ್ಬೋದು ಅಥವಾ ಸಪೋರ್ಟ್ ಇಲ್ಲದೆ ಇರೋದಾಗ್ಬೋದು, ನಿಮ್ಮ ಗಮನಕ್ಕೆ ಯಾವ ಥರ ಬಂದಿದೆಯಾ, ಅದರ ಅನಿಸಿಕೆ ಏನು ಸರ್? ಸರ್ ಆ್ಯಕ್ಚುಲಿ ವಾಣಿಜ್ಯ ಮಂಡಳಿಯಲ್ಲಿ ನನ್ನ ಹೆಚ್ಚು ಕಡಿಮೆ ನನ್ನ 4-5 ಸಿನಿಮಾದ್ದು ಬ್ಯಾನರ್ಗಳಾಗಿದೆ. ನನ್ನ ನಿರ್ಮಾಪಕರನ್ನ ನಾನು ವಾಣಿಜ್ಯ ಮಂಡಳಿಗೆ ಹೋಗಿ ಮಾಡಿಸಿದ್ದೀನಿ ನಾನು. ನಾವು ತಗೊಂಡೋದ ಸಮಸ್ಯೆಗಳನ್ನ ನಾವು ಸಮಸ್ಯೆಯಿಂದ ತೊಗೊಂಡು ಹೋದಾಗ ಅದನ್ನ ನಿಜವಾಗ್ಲೂ ಅವ್ರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಬಟ್ ನನ್ನ ಕಡೆಯಿಂದ ಯಾವುದೂ ಸಮಸ್ಯೆಗಳು ಹೋಗಿಲ್ಲ ಒಂದು. ಆದರೆ ಸಿನಿಮಾ ರಂಗದ ಸಮಸ್ಯೆಗಳನ್ನ ಫಸ್ಟು ಅವರು ಸ್ಟಡಿ ಮಾಡ್ತಾಯಿಲ್ಲ ಅನ್ನೋದೊಂದು ಬೇಜಾರು. ಅಥವಾ ಸ್ಟಡಿ ಮಾಡಿದ್ರು ಕೂಡ ಅದಕ್ಕೊಂದು ಎಫೆಕ್ಟಿವ್ ಆದಂತಹ ಒಂದು ಪರಿಹಾರ ತಂದು ಕೊಡ್ತಿಲ್ಲ ಅನ್ನೋದೊಂದು ಬೇಸರ ಇದೆ ಸರ್. ನೋಡಿ ಸರ್, ಈಗ ಯಾಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಮಸ್ಯೆಗಳಿವೆ ಅಂತ ನಾನು ಗಮನಿಸೋದೇನಪ್ಪ ಅಂದರೆ, ನಾನು ಎಲ್ಲ ಪಿಕ್ಚರು ನೋಡ್ತೀನಿ ಒಂದು. ಎರಡನೇನು ಅಂದರೆ ಬೇರೆ ಸ್ಟೇಟಲ್ಲಿ ಏನು ನಡೀತಿದೆ ಅದನ್ನು ಕೂಡ ಗಮನಿಸ್ತೀನಿ. ನೋಡಿ ಸರ್, ನಮ್ಮಲ್ಲಿ ಏನಾಗ್ತಿದೆ ಅಂದರೆ ನಮ್ಮದೇ ಆದಂಥ ಒಂದು OTT ಇಲ್ಲ ಸರ್. ನಮ್ಮದೇ ಕನ್ನಡದೇ ನೆಲದ್ದು ಒಂದು OTT ಇಲ್ಲ ಆಯಿತಾ ಒಂದು. ಎರಡನೇದು, ನಮ್ಮ ಕನ್ನಡದೇ ನೆಲದ ಚಾನಲ್ಗಳು, ಮನೋರಂಜನಾ ಚಾನಲ್ಗಳು ಇದ್ದಾವೆ. ಅವ್ರು ಯಾರೋ ದುಡ್ಡು ಇನ್ವೆಸ್ಟ್ ಮಾಡಿ ಸಿನಿಮಾ ತೊಗೋತಾ ಇಲ್ಲ. ನಿಮಗೆ ಸದ್ಯದ ಮಟ್ಟಿಗೆ ಇವತ್ತು ಏನಾಗಿದೆ ನೋಡಿ, ನೀವು ನಮ್ಮ ಕರ್ನಾಟಕದಲ್ಲಿ ಶನಿವಾರ ಭಾನುವಾರ ಬರುತ್ತೆ. ನಿಮ್ಗೆ 52 ಭಾನುವಾರ ಬರುತ್ತೆ ಒಂದು ವರ್ಷಕ್ಕೆ, 52 ಶನಿವಾರ ಬರುತ್ತೆ. ನಾವೆಲ್ಲ ಮೊದಲೆಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಇದ್ದಾಗ ನಿಮಗೆ ಒಂದು 2-3 ಇದ್ವು. ಪ್ರತಿ ಭಾನುವಾರ ಒಂದು ಹೊಸ ಸಿನಿಮಾ ಆಗ್ತಿರೋದು ಕೂಡ 52 ಹೊಸ ಸಿನಿಮಾಗಳು ಬೇಕಿದ್ವು ಒಂದು ಚಾನಲ್ಗೆ. ನೀವು ತುಂಬ ಸಿಂಪಲ್ಲಾಗಿ 3 ಚಾನಲ್ಗೆ ಬೇಕು ಅಂದರೆ 150 ಸಿನಿಮಾ ಬೇಕು ಸರ್. ಹೊಸ ಸಿನಿಮಾಗಳು 150 ಸಿನಿಮಾಗಳು ಒಂದು ವರ್ಷಕ್ಕೆ ಬೇಕು, ಹೌದಾ? ಇದು ಲೆಕ್ಕಾಚಾರದಲ್ಲಿ. ಆಗ ಪ್ರತಿ ಭಾನುವಾರ ಹೊಸದೇ ಹಾಕಬೇಕು, ಹಳೇದಾಕಿದ್ರೆ ನೋಡಲ್ಲ ಅವನು. ಅಟ್ಲೀಸ್ಟ್ ಭಾನುವಾರ ಅಂತೂ ಒಂದು ಹೊಸದು ಹಾಕಬೇಕು, ಶನಿವಾರ ಬೇಕಾದ್ರೆ ರಿಪೀಟ್ ಮಾಡ್ಕೊಳ್ಳಿ. 150 ಸಿನಿಮಾ ಬೇಕಿದೆ. ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾಯಿದ್ರೆ 120, 150, 180 ಮಾಡ್ತಾಯಿದ್ದೀವಿ. ಅಂದರೆ ನಾವು ಮಾಡೋಷ್ಟು ಸಿನಿಮಾ ತೊಗೋಬೇಕು. ಆದರೆ ಇವತ್ತು ಸಿನಿಮಾ ತೊಗೋತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಡಬ್ಬಿಂಗ್ ಬಂದಿದೆ. ನೀವು ಮೇಜರ್ ಚಾನಲ್ ಹಾಕಿ ನೋಡಿ, ತೆಲುಗು ಡಬ್ಬಿಂಗ್ ನಡೀತಾ ಇರುತ್ತೆ. ವಾರಿಸು, ಅದರ ವಾರಸುದಾರ ಅಂತ ಹಾಕ್ತಾರೆ, ವಾಲಿಮೈ ಅಂತ ಹಾಕ್ತಾರೆ. ನೀವು ಪ್ರತಿ ಭಾನುವಾರ ನಿಮಗೆ ಈ ಸಿನಿಮಾ ಕೊಂಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ. ಅದೇ ನೀವು ಚೆನ್ನೈ ನೆಲದಲ್ಲಿ ಹಂಗೆ ಆಗಲ್ಲ. ಚೆನ್ನೈ ನೆಲದಲ್ಲಿ ನಿಮಗೆ ವಿಜಯ್ TV ಇದೆ, ಕಲರ್ನೆ TV ಇದೆ, ಮತ್ತು ಸನ್ TV ಇದೆ ಸರ್. ಅಲ್ಲೆಲ್ಲ ಅವ್ರದ್ದೇ ಚಾನಲ್ಗಳಿವೆ, ಅವ್ರಿಗೆ ಬಲ ಅಷ್ಟೇ. ನೀವು ತೆಲುಗಲ್ಲೂ ಹಂಗೆ ಇದೆ. ನಮ್ಮಲ್ಲಿ ಏನಾದರೂ ನಮ್ಮದೇ ಚಾನಲ್ ಇಲ್ಲ. ಅಂದರೆ ನೀವು ಹೇಳೋ ಪ್ರಕಾರ ನಾವಿನ್ನೂ ಬೆಳೆದಿಲ್ಲ ಅಂತ. ಖಂಡಿತವಾಗ ಸರ್. ಅಂದರೆ ಈ ನಿಟ್ಟಿನಲ್ಲಿ ಯಾರೂ ಆ್ಯಕ್ಷನ್ ತೊಗೋತಲ್ಲ ಅಥವಾ ಒತ್ತಡ ತರ್ತಾ ಇಲ್ಲ. ನೋಡಿ ಸರ್, ಒಂದು ಚೆನ್ನೈಲಿ ಹೆಂಗೆ ಇವೆಲ್ಲ ಸಾಧ್ಯ ಆಗುತ್ತೆ ಅಂದರೆ ಅವರೆಲ್ಲ ಹೋಗಿ ಗಲಾಟೆ ಮಾಡ್ತಾರೆ. ನಮ್ಮ ನೆಲದಲ್ಲಿ ಇದೆಯಾ ಅಂದರೆ ನೀವು ಕಂಫರ್ಟ್ ಕೊಡಲೇಬೇಕು ಅಂತಾರೆ. ಇವಾಗ ನೀವು ತಮಿಳ್ ಇಂಡಸ್ಟ್ರಿಗೆ ಹೋಗಿ ಅಬ್ಸರ್ವ್ ಮಾಡಿರೋದು ಅಥವಾ ಪಕ್ಕದ ತೆಲುಗು ಇಂಡಸ್ಟ್ರಿಗೆ ಹೋಗಿ ಅಬ್ಸರ್ವ್ ಮಾಡಿದ್ದೀರಾ, ಯಾಕೆ ವಾಣಿಜ್ಯ ಮಂಡಳಿಯವ್ರಿಗೆ ಹೋಗಿ ಅಬ್ಸರ್ವ್ ಮಾಡಲಿಲ್ಲ ಅಂತಂದರೆ, ಒಬ್ಬ ನಿರ್ದೇಶಕ ಹೋಗಿ ಅಬ್ಸರ್ವ್ ಮಾಡ್ತಾನೆ, ವಾಣಿಜ್ಯ ಮಂಡಳಿಯವ್ರದ್ದು ಮುಖ್ಯ ಕೆಲಸ ಇರುತ್ತೆ. ಅದು ಅವ್ರು ಯಾಕೆ ಹೋಗಿ ಅಬ್ಸರ್ವ್ ಮಾಡೋದಿಲ್ಲ ಅಂತ ಅದು ಅವ್ರನ್ನ ಕೇಳಬೇಕು ಸರ್. ಅವ್ರನ್ನೇ ಒಂದು ಸರಿ ಕೇಳಬೇಕು. ಯಾಕಂದರೆ ಬಹುಶಃ ಅಬ್ಸರ್ವ್ ಮಾಡಿದವ್ರು ಏನೋ ಗೊತ್ತಿಲ್ಲ, ಅಥವಾ ಸಾಧ್ಯತೆ ಬದ್ಧತೆ ಏನಿದೆ ಗೊತ್ತಿಲ್ಲ. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಸರ್ ಅಲ್ಲಿ ಏನೋ ನಡೀತಾ ಇದೆ, ಯಾಕೆ ಅಲ್ಲಿ ಸಿನಿಮಾ ಹಿಟ್ ಆಗ್ತವೆ ಸರ್ ಹೇಳ್ತೀನಿ ಕೇಳಿ. ನಾನು ಇವಾಗಲಿಂದ 2000 ಸಮಥಿಂಗಿಂದ ಸಿನಿಮಾಗಳು ಅಬ್ಸರ್ವ್ ಮಾಡ್ತಾ ಬರ್ತೇನೆ. ಸೊ ವರ್ಷಕ್ಕೆ 20 ಸಿನಿಮಾ ಬರ್ತವೆ ಸರ್, ಗುಡ್ ಸಿನಿಮಾ ಅನ್ಸೋದು. ಮಿಕ್ಕದ ಆ್ಯಾವ್ರೇಜ್, ಆಮೇಲೆ ಒಂದಷ್ಟು ಫ್ಲಾಪು. ಇದು ನಮ್ಮ ಸಿನಿಮಾ ರಂಗದಲ್ಲಿ ನಡ್ಕೊಂಬಂದ್ರೆ ನೀವು ಯಾವ ಕಾಲದಿಂದ ತೊಗೊಬನ್ನಿ. ವರ್ಷಕ್ಕೆ 150 ಸಿನಿಮಾ ಯಾವ ಭಾಷೆಯಲ್ಲಿ ಬರಲ್ಲ. ಇವತ್ತು ಮಲಯಾಳ ಸಿನಿಮಾ ಅನ್ಬೋದು ನೀವು. ಹೋದ ವರ್ಷ ನಾನು ಮಲಯಾಳ ಸಿನಿಮಾ 2023ರಲ್ಲಿ 44 ಸಿನಿಮಾಗಳು ನೋಡಿದ್ದೀನಿ ಥಿಯೇಟ್ರಲ್ಲಿ ಮಲಯಾಳ ಸಿನಿಮಾಗಳನ್ನ. ಆ 40 ಬಿಟ್ಟು ಬೇರೆ ಇನ್ನು OTT ಬೇರೆ ಎಲ್ಲ ಲೆಕ್ಕ ತೊಗೊಂಡ್ರು ಸರ್ 10ರಿಂದ 12 ಸಿನಿಮಾ ನಾನು ಒಳ್ಳೆ ಸಿನಿಮಾ ಅಂತ ಬಂದಿರೋದು. ನಂಗೆ ಲಿಸ್ಟ್ ಕೊಡಲಿ ಯಾರು 20 ಮೇಲೆ ಸಿನಿಮಾ ಕೊಟ್ಬಿಡಿ ಸರ್ ಮಲಯಾಳ ಸಿನಿಮಾಗಳನ್ನ. ಅಲ್ಲೂ ಒಳ್ಳೆ ಕೆಟ್ಟ ಸಿನಿಮಾ ಬರ್ತವೆ ಸರ್. ಕೆಟ್ಟ ಸಿನಿಮಾ ಅಂದರೆ ನೋಡೋಕ್ಕಾಗದಿರೋ ಸಿನಿಮಾ ಬರ್ತವೆ, ಬೋರಿಂಗ್ ಸಿನಿಮಾ ಅಲ್ಲೂ ಬರ್ತವೆ. ನಿಮಗೆ ಯಾವತ್ತೂ ಅನಿಸಿಲ್ವಾ ನಿಮಗೆ ವಾಣಿಜ್ಯ ಮಂಡಳಿ ಇರುವಂಥ ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಅವರೆಲ್ಲ ಒಂದು ಆಕ್ಟಿವ್ ಪ್ರೊಡ್ಯೂಸರ್ ಆಗಿರಬೇಕು ಅಂತ? ಯಾಕೆಂದರೆ ಈಗಿರೋ ಅಧ್ಯಕ್ಷರು ಒಂದಷ್ಟು ವರ್ಷಗಳ ಹಿಂದೆ ಸಿನಿಮಾ ಮಾಡಿದವರು. ಹೌದು, ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಥವಾ ಆಕ್ಟಿವ್ ಮೆಂಬರ್ಸ್ ಯಾರೂ ಇಲ್ಲ ವಾಣಿಜ್ಯ ಮಂಡಳಿ ಕೆಲಸ. ಯಾಕೆಂದರೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಸದ್ಯದಲ್ಲಿ ಏನು ನಡೀತಿದೆ ಇವಾಗ, ಡಿಸ್ಟ್ರಿಬ್ಯೂಷನ್ ಸಮಸ್ಯೆ ಇರ್ಬೋದು, ಎಕ್ಸಿಬ್ಯೂಟರ್ಗಳ ಸಮಸ್ಯೆ ಇರ್ಬೋದು, OTT, ಸ್ಯಾಟಲೈಟ್, ಡಬ್ಬಿಂಗ್, ವಾಟೆವರ್, ಈ ಎಲ್ಲ ಸಮಸ್ಯೆಗಳು ಇವಾಗ ಆಕ್ಟಿವ್ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಇವಾಗ ವಾಣಿಜ್ಯ ಮಂಡಳಿ ಇರುವಂಥವ್ರು ಒಂದಷ್ಟು ಜನ ಹಳೆ ಅಂದರೆ ಆಗಿನ ಕಾಲದಲ್ಲಿ ಸಿನಿಮಾ ಮಾಡಿದ್ರು ಒಂದಷ್ಟು ವರ್ಷಗಳ ಕೆಳಗೆ. ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಆಕ್ಟಿವ್ ಆಗಿರುವಂಥವ್ರು ಅಧ್ಯಕ್ಷರಾದರೆ ಸಿನಿಮಾ ರಂಗ ಬದಲಾಗಬಹುದು? ನಿಮಗೆ ಅನಿಸಿದೆ? ಸೇಮ್ ಸರ್, ದಟ್ಸ್ ಆನ್ಸರ್. ಎಲ್ಲರಿಗೂ ಅನಿಸುತ್ತಲ್ವ ಸರ್. ಸೊ ನೀವು ಫೀಲ್ಡಲ್ಲಿದ್ದರೆ ಬೆಸ್ಟು. ನಾವೆಲ್ಲ ಕೂತ್ಕೊಂಡು ಯಾವಾಗಲೂ ಟೈಮ್ ಫೀಲ್ಡಲ್ಲಿದ್ದು ಇವಾಗ ನಾವು ಫೀಲ್ಡ್ ಮಾಡೋಕ್ಕಾಗಲ್ಲ ಸರ್. ತುಂಬ ಸಿಂಪಲ್. ಅವ್ರು ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿತ್ತು ಅಂತಂದರೆ ಇನ್ನೂ ಬೆಸ್ಟ್ ಅವರು. ಅಥವಾ ಆ್ಯಕ್ಟಿವ್ ಆಗಲಿಲ್ಲ ಅಂದರೂ ಈಗ ಸ್ಟಡಿ ಮಾಡಿದ್ರು ಹೋಗಿ ಅವ್ರು ತಲೆ ಕೆಡಿಸ್ಕೋಬೇಕಿತ್ತು.
ಇಲ್ಲ ನಾವು ಸುನಿಲ್ ಗವಾಸ್ಕರ್ ಅವ್ರನ್ನ ಕರ್ಕೊಂಬಂದು ಇವಾಗ ಬ್ಯಾಟಿಂಗ್ ಮಾಡಿ ಸೆಂಚುರಿ ಹೊಡಿದ್ರೆ ಆಗಲ್ಲ ಖಂಡಿತವಾಗಿ. ಯಾಕೆಂದ್ರೆ ಅವರು ಅವ್ರ ಹಳೆ ಕ್ರಿಕೆಟಿಗರು ಒಬ್ಬ ದಿಗ್ಗಜ. ಆದರೆ ಈಗ ವಿರಾಟ್ ಕೊಹ್ಲಿಯಿಂದಲೇ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಅದೇ ರೀತಿ ವಾಣಿಜ್ಯ ಮಂಡಳಿಯಲ್ಲಿ ಇವಾಗ ಯಾರಾದರೂ ವಿರಾಟ್ ಕೊಹ್ಲಿ ಅಂತವ್ರು ಹೋಗಿ ಅಧ್ಯಕ್ಷರಾದರೆ ಬದಲಾಗ್ಬೋದು ಅನ್ನೋದು ನಮ್ಮ ಆಶಯ, ಉದ್ದೇಶ ಕೂಡ. ನೋಡೋಣ, ಕಾದು ನೋಡೋಣ.